ಹಾಯ್, ವೆಲ್ಕಮ್ ಟು ಕಲಿಯೋಣ. ಇವತ್ತು ನಾವು ಈ ವಿಡಿಯೋದಲ್ಲಿ ಅಪಾಚಿ ಕಾಫ್ಕಾ ಅಂದ್ರೆ ಏನು ಅಂತ ಸಣ್ಣ ಇಂಟ್ರೊಡಕ್ಷನ್ ನೋಡೋಣ. ಮೊದಲು ನಾವು ನಮ್ಗೆ ಅಪಾಚಿ ಕಾಫ್ಕಾ ಯಾಕೆ ಬೇಕು ಅಂತ ನೋಡೋಣ. ಹಿಂದಿನ ಕಾಲದಲ್ಲಿ ಸೋರ್ಸ್ ಅಪ್ಲಿಕೇಶನ್ ಇಂದ ಡೆಸ್ಟಿನೇಷನ್ ಅಪ್ಲಿಕೇಶನ್ಗೆ ಒಂದು ಡೇಟಾನ ಪಾಸ್ ಮಾಡಬೇಕು ಅಂತ ಅಂದ್ರೆ ಡೈರೆಕ್ಟ್ ಕಮ್ಯುನಿಕೇಶನ್ ಸಿಸ್ಟಮ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಪ್ರೋಟೋಕಾಲ್ HTTPS ಅಥವಾ TCP ಪ್ರೋಟೋಕಾಲ್ ನ ಎಸ್ಟಾಬ್ಲಿಷ್ ಮಾಡಿ ಡೇಟಾನ ಪಾಸ್ ಮಾಡ್ತಾ ಇದ್ವಿ. ಆದ್ರೆ ಈಗ ಮೈಕ್ರೋ ಸರ್ವಿಸಸ್ ಎಲ್ಲ ಇಂಟ್ರೊಡ್ಯೂಸ್ ಆದ್ಮೇಲೆ ನಮ್ಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಇರತ್ತೆ. ಸೊ ಕೆಲವೊಂದು ಸೋರ್ಸ್ ಇರುತ್ತೆ, ಕೆಲವೊಂದು ಡೆಸ್ಟಿನೇಷನ್ ಅಪ್ಲಿಕೇಶನ್ಸ್ ಇರತ್ತೆ ಅಥವಾ ಸರ್ವಿಸಸ್ ಇರತ್ತೆ. ಅದ್ರ ಮಧ್ಯ ನಾವು ಡೇಟಾನ ಪಾಸ್ ಮಾಡ್ಬೇಕು ಅಂದ್ರೆ ತುಂಬಾ ಕನೆಕ್ಷನ್ಸ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಇಲ್ಲಿ ಏನಾಗ್ತದೆ, ನಮ್ಗೆ ಮೇಂಟೆನೆನ್ಸ್ ಕಷ್ಟ ಆಗತ್ತೆ. ಜೊತೆಗೆ ನಮ್ಮ ಸಿಸ್ಟಮ್ ಟೈಟ್ಲಿ ಕಪಲ್ಡ್ ಆಗತ್ತೆ, ಅಂದ್ರೆ ಒಂದಕ್ಕೊಂದು ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಪ್ರತಿಯೊಂದು ಕನೆಕ್ಷನ್ಗೂ ನಾವು ಅದು HTTPS ಅಥವಾ TCP ಅದೋ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕು, ಡೇಟಾ ಎಕ್ಸ್ಚೇಂಜ್ ಮೆಥಡ್ ನ ಡಿಫೈನ್ ಮಾಡಬೇಕು. ಇದೆಲ್ಲಾನು ಕಾಂಪ್ಲಿಕೇಶನ್ಸ್ ಆಡ್ ಆಗ್ತಾ ಹೋಗುತ್ತೆ. ಇದನ್ನ ಸಾಲ್ವ್ ಮಾಡೋದಕ್ಕೇನೆ ಕಾಫ್ಕಾನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಕಾಫ್ಕಾ ಬಂದ್ಬಿಟ್ಟು ಮೇನ್ ಆಗಿ ಒಂದು ಮೆಸೇಜ್ ಸರ್ವಿಸ್ ಸಿಸ್ಟಮ್ ಅಂತ ಅನ್ಕೋಬಹುದು. ಇದು ಇಂಟ್ರೊಡ್ಯೂಸ್ ಮಾಡಿದಾಗಿಂದ ನಮ್ಗೆ ಏನಾಯ್ತು, ಡಿಕಪ್ಲಿಂಗ್ ಆಫ್ ಡೇಟಾ ಸ್ಟ್ರೀಮ್ಸ್ ಅಂಡ್ ಸಿಸ್ಟಮ್ಸ್. ನಮ್ಗೆ ಸೋರ್ಸ್ ಅಪ್ಲಿಕೇಶನ್ಸ್ ಮತ್ತೆ ಡೆಸ್ಟಿನೇಷನ್ ಅಪ್ಲಿಕೇಶನ್ಸ್ ನ ಡಿಕಪಲ್ ಮಾಡ್ತು ಅಂದ್ರೆ ಒಂದಕ್ಕೊಂದು ಡಿಪೆಂಡೆನ್ಸಿನ ಕಮ್ಮಿ ಮಾಡ್ತಾ ಹೋಯ್ತು. ಸೊ ಇಲ್ಲಿ ಏನಾಗುತ್ತೆ, ಸೋರ್ಸ್ ಅಪ್ಲಿಕೇಶನ್ಸ್ ಅದ್ರ ಕೆಲಸ ಮಾಡಿದ ತಕ್ಷಣ ಕಾಫ್ಕಾಗೆ ಒಂದು ಮೆಸೇಜ್ ಪಾಸ್ ಮಾಡುತ್ತೆ. ಡೆಸ್ಟಿನೇಷನ್ ಅಪ್ಲಿಕೇಶನ್ಸ್ ಆ ಮೆಸೇಜ್ ನ ರೀಡ್ ಮಾಡಿ ಅದಕ್ಕೆ ತಕ್ಕಂಗೆ ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಸೋರ್ಸ್ ಅಪ್ಲಿಕೇಶನ್ ಏನಾದ್ರು ಡೌನ್ ಆಗಿದ್ರು ಪರವಾಗಿಲ್ಲ, ಆ ಮೆಸೇಜ್ ಇಲ್ಲಿ ಬಂದ್ ತಲುಪಲ್ಲ. ಅಕಸ್ಮಾತ್ ಸೋರ್ಸ್ ಅಪ್ಲಿಕೇಶನ್ ಮೆಸೇಜ್ ನ ಕಳಿಸಿ ಡೆಸ್ಟಿನೇಷನ್ ಅಪ್ಲಿಕೇಶನ್ ಡೌನ್ ಆಗಿದ್ರು ಆ ಮೆಸೇಜ್ ಅಲ್ಲೇ ಉಳ್ಕೊಂಡಿರುತ್ತೆ. ಸೊ ಡೆಸ್ಟಿನೇಷನ್ ಅಪ್ಲಿಕೇಶನ್ ಅಪ್ ಅಂಡ್ ರನ್ನಿಂಗ್ ಆದ್ಮೇಲೆ ಆ ಮೆಸೇಜ್ ನ ರೀಡ್ ಮಾಡಿ ಅದಕ್ಕೆ ತಕ್ಕಂಗೆ ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಒಂದಕ್ಕೊಂದು ಡಿಪೆಂಡೆನ್ಸೀಸ್ ಇರೋದಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ತಗೊಬೇಕು ಅಂದ್ರೆ ಒಂದು ಇ ಕಾಮರ್ಸ್ ವೆಬ್ಸೈಟ್, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಆತರ ಯಾವ್ದಾದ್ರು ಶಾಪಿಂಗ್ ವೆಬ್ಸೈಟ್. ಅಲ್ಲೇನಾಗತ್ತೆ, ಒಂದು ಆರ್ಡರ್ ಸರ್ವಿಸ್, ಕಾರ್ಡ್ ಸರ್ವಿಸ್, ಯೂಸರ್ ಇನ್ಫೋ ಸರ್ವಿಸ್, ಇದೆಲ್ಲ ಸೋರ್ಸ್ ಅಪ್ಲಿಕೇಶನ್ಸ್ ಅಥವಾ ಸೋರ್ಸ್ ಸರ್ವಿಸಸ್ ಅಂತ ಅನ್ಕೊಳ್ಳಿ. ಈಗ ಒಂದು ಯೂಸರ್ ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಕಾಫ್ಕಾಗೆ ಮೆಸೇಜ್ ಹೋಗುತ್ತೆ. ಸೊ ಏನಾಗುತ್ತೆ, ಅಲ್ಲಿಂದ ಬಿಲ್ಲಿಂಗ್ ಸರ್ವಿಸ್ ಆ ಮೆಸೇಜ್ ನ ರೀಡ್ ಮಾಡಿ ಬಿಲ್ ಜನರೇಟ್ ಮಾಡುತ್ತೆ. ಜೊತೆಗೆ ಪೇಮೆಂಟ್ ಮಾಡೋದಕ್ಕೆ ಯೂಸರ್ ನ ರೀಡೈರೆಕ್ಟ್ ಮಾಡುತ್ತೆ. ಹಾಗೆ ಡೇಟಾ ಬೇಸ್ ಅಪ್ಡೇಟ್ ಆಗುತ್ತೆ. ಸೊ ಇಂಥ ಯೂಸರು ಇಂಥ ಐಟಮ್ ನ ಇಷ್ಟೊತ್ತಿಗೆ ಪರ್ಚೇಸ್ ಮಾಡಿದ್ರು ಅನ್ನೋ ಒಂದು ಇನ್ಫಾರ್ಮೇಶನ್ ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಹಾಗೆ ಇನ್ವೆಂಟ್ರಿ ಸರ್ವಿಸ್, ನಮ್ಮ ಸ್ಟಾಕ್ ಅಲ್ಲಿ ಎಷ್ಟು ಐಟಮ್ಸ್ ಏನೋ ಉಳಿದಿದೆ, ಎಷ್ಟು ಸೇಲ್ ಆಗಿದೆ, ಅದು ಅಪ್ಡೇಟ್ ಆಗುತ್ತೆ. ಹಾಗೆ ಆರ್ಡರ್ ID ಜನರೇಟ್ ಆಗ್ಬಿಟ್ಟು ಆರ್ಡರ್ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ನ ಯೂಸರ್ಗೆ ಕೊಡುತ್ತೆ. ಸೊ ಜಸ್ಟ್ ಒಂದು ಆರ್ಡರ್ ಮಾಡಿದ ತಕ್ಷಣ ಮೆಸೇಜ್ ಪಾಸ್ ಮಾಡಿ ಇದೆಲ್ಲ ಆಕ್ಷನ್ಸ್ ಆಯ್ತು. ಅದೇ ರೀತಿ ಏನಾದ್ರು ಯೂಸರ್ ಇನ್ಫಾರ್ಮೇಶನ್ ನಾವು ಅಪ್ಡೇಟ್ ಮಾಡಿದ್ವಿ ಅನ್ಕೊಳ್ಳಿ, ನಮ್ಮ ಅಡ್ರೆಸ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಅಪ್ಡೇಟ್ ಮಾಡಿದ ತಕ್ಷಣ ಇಲ್ಲಿ ಬಿಲ್ಲಿಂಗ್ ಮತ್ತೆ ಪೇಮೆಂಟ್ ಸರ್ವಿಸ್ಗೆ ಏನು ಕೆಲಸ ಇರಲ್ಲ, ಡೇಟಾಬೇಸ್ ಅಪ್ಡೇಟ್ ಆಗ್ಬೇಕು. ಸೊ ಆ ಮೆಸೇಜ್ ನಮ್ಮ ಡೇಟಾಬೇಸ್ ಪಾಸ್ ಆಗಿ ಡೇಟಾಬೇಸ್ ಅಪ್ಡೇಟ್ ನ ಮಾಡ್ಕೊಬಹುದು. ಸೊ ಈ ತರ ಸೋರ್ಸ್ ಅಪ್ಲಿಕೇಶನ್ಸ್ ಅಥವಾ ಸೋರ್ಸ್ ಸರ್ವಿಸಸ್ ಅಂತ ಏನ್ ಹೇಳ್ತೀವಿ, ಅದು ಕಾಫ್ಕಾಗೆ ಮೆಸೇಜ್ ಕಳಿಸಿ ಅಲ್ಲಿನ ಡೆಸ್ಟಿನೇಷನ್ ಸರ್ವಿಸಸ್ ಅದನ್ನ ರೀಡ್ ಮಾಡಿ ಅದರ್ ಆಕ್ಷನ್ಸ್ ಮಾಡ್ಕೊಂತ ಹೋಗತ್ತೆ. ಸೊ ಇದು ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಅಸಿಂಕ್ರನಸ್ ಕಮ್ಯುನಿಕೇಶನ್ ನ ಎನೇಬಲ್ ಮಾಡುತ್ತೆ. ಅಂದ್ರೆ ಒಂದಾದ್ಮೇಲೆ ಒಂದು ಸರ್ವಿಸಸ್ ಕೆಲಸ ಮಾಡ್ಬೇಕು ಅಂತ ಇಲ್ಲ, ಎಲ್ಲ ಪ್ಯಾರಲಲ್ ಆಗಿ ಆಗ್ಬೋದು. ಸೊ ಡೇಟಾಬೇಸ್ ಅಪ್ಡೇಟ್ ಮಾಡ್ತಾ ಇರ್ಬೇಕಾದ್ರೆ ಇನ್ವೆಂಟ್ರಿ ಕೂಡ ಅಪ್ಡೇಟ್ ಮಾಡ್ಕೊಂಡು ಆರ್ಡರ್ ID ಕೂಡ ಜನರೇಟ್ ಮಾಡ್ಬಿಟ್ಟು ಯೂಸರ್ಗೆ ಪಾಸ್ ಮಾಡ್ಬೋದು. ಇದೆಲ್ಲ ಪ್ಯಾರಲಲ್ ಆಗಿ ಆಗ್ಬಹುದು. ಸೊ ಅದಕ್ಕೆ ಅಸಿಂಕ್ರನಸ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಆಕ್ಚುಯಲ್ ಡೆಫಿನೇಷನ್ ಏನು? Apache Kafka is an open source distributed event streaming platform designed for high performance real-time data pipelines and streaming applications. ಸೊ ನಾ ಹೇಳ್ದಂಗೆ ಇದು ಓಪನ್ ಸೋರ್ಸ್ ಡಿಸ್ಟ್ರಿಬ್ಯೂಟೆಡ್ ಈವೆಂಟ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್. ಅಂದ್ರೆ ಈವೆಂಟ್ ಸ್ಟ್ರೀಮಿಂಗ್, ಒಂದು ಈವೆಂಟ್ ಟ್ರಿಗರ್ ಆದ ತಕ್ಷಣ ಮೆಸೇಜ್ ಪಾಸ್ ಆಗಿ ಆ ಈವೆಂಟ್ ತಕ್ಕಂಗೆ ಕೆಲಸನ ಮಾಡ್ಕೊಂತ ಹೋಗೋದಕ್ಕೆ ಹೆಲ್ಪ್ ಮಾಡತ್ತೆ. ಹಾಗೆ ಇಟ್ ಇಸ್ ಡಿಸೈನ್ ಫಾರ್ ಹೈ ಪರ್ಫಾರ್ಮೆನ್ಸ್ ರಿಯಲ್ ಡೇಟಾ ಪೈಪ್ಲೈನ್. ಸೊ ನಾವು ಡೇಟಾನ ಪಾಸ್ ಮಾಡೋದಕ್ಕೆ ಅಥವಾ ಪೈಪ್ಲೈನ್ಸ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡತ್ತೆ. ಇದರ ಅಡ್ವಾಂಟೇಜಸ್ ಏನು? ಮೊದಲನೇದು ಡಿಸ್ಟ್ರಿಬ್ಯೂಟೆಡ್. ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂದ್ರೆ ಒಂದಕ್ಕೊಂದು ಡಿಪೆಂಡೆನ್ಸಿ ಕಮ್ಮಿ ಮಾಡ್ತಾ ಹೋಗುತ್ತೆ. ರಿಸಿಲಿಯಂಟ್ ಅಂಡ್ ಫಾಲ್ಟ್ ಟಾಲರೆಂಟ್. ಅಂದ್ರೆ ನಮ್ಗೆ ಇಲ್ಲಿ ಈ ನಮ್ಮ ಅಪ್ಲಿಕೇಶನ್ ಫೇಲ್ ಆಗೋ ಸಾಧ್ಯತೆಗಳು ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಒಂದು ಸರ್ವಿಸ್ ಫೇಲ್ ಆದ್ರೂ ಅಪಾಚಿ ಕಾಫ್ಕಾ ಅದ್ರ ಮೆಸೇಜಸ್ ನ ಹಂಗೆ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಸರ್ವಿಸ್ ಅಪ್ ಅಂಡ್ ರನ್ನಿಂಗ್ ಆದ ತಕ್ಷಣ ಆ ಮೆಸೇಜಸ್ ನ ರೀಡ್ ಮಾಡಿ ಅದ್ರ ಕೆಲಸ ಮಾಡ್ಕೊಬಹುದು. ಅಸಿಂಕ್ರನಸ್ ಕಮ್ಯುನಿಕೇಶನ್ ಹೇಳ್ದಂಗೆ ಪ್ಯಾರಲಲ್ ಆಗಿ ಕೆಲಸಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಹಾರಿಜಾಂಟಲ್ ಸ್ಕೇಲಬಿಲಿಟಿ ಅಂದ್ರೆ ಅಟ್ ಅ ಟೈಮ್ ನಾವು ಹಂಡ್ರೆಡ್ಸ್ ಆಫ್ ಬ್ರೋಕರ್ಸ್ ನ ಎಸ್ಟಾಬ್ಲಿಷ್ ಮಾಡ್ಬೋದು, ಜೊತೆಗೆ ಮಿಲಿಯನ್ಸ್ ಆಫ್ ಮೆಸೇಜಸ್ ನ ಪ್ರಾಸೆಸ್ ಮಾಡ್ಬೋದು. ಸೊ ಎಷ್ಟು ಬೇಕಾದ್ರೂ ನಾವು ಸ್ಕೇಲ್ ಮಾಡ್ಬೋದು ನಮ್ಮ ಅಪ್ಲಿಕೇಶನ್. ಸೊ ಅಮೆಝಾನ್ ಅಲ್ಲಿ ಇವಾಗ ಪ್ರೈಮ್ ಡೇಸ್ ಅಂತೆಲ್ಲ ಏನ್ ಹೇಳ್ತಾರೆ, ಅವಾಗ ಜಾಸ್ತಿ ಆರ್ಡರ್ಸ್ ಹೋಗ್ತಾ ಇರತ್ತೆ, ಜಾಸ್ತಿ ಡಿಸ್ಕೌಂಟ್ಸ್ ಇರತ್ತೆ. ಅದೆಲ್ಲ ಮಾಡೋದಕ್ಕೆ ನಮ್ಗೆ ಜಾಸ್ತಿ ಮೆಸೇಜಸ್ ಪಾಸ್ ಮಾಡ್ತಾ ಇರ್ತೀವಿ, ಜಾಸ್ತಿ ಬ್ರೋಕರ್ಸ್ ಬೇಕು, ಅದೆಲ್ಲ ಇರತ್ತೆ. ಸೊ ಬಟ್ ಆನ್ ಅ ನಾರ್ಮಲ್ ಡೇ ಅಷ್ಟೊಂದು ಆರ್ಡರ್ಸ್ ಬರಲ್ಲ. ಸೊ ನಮ್ಗೆ ಅವಾಗ ನಾವು ಕಮ್ಮಿ ಬ್ರೋಕರ್ಸ್ ನ ಇಟ್ಕೊಬಹುದು. ಹೈ ಪರ್ಫಾರ್ಮೆನ್ಸ್. ಸೊ ಮೇನ್ ಆಗಿ ಹ್ಯಾಂಡ್ಲೆಲ್ಲ ಕೆಲಸ ಮಾಡೋದ್ರಿಂದ ನಮ್ಮ ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಯಾವಾಗ್ಲೂ ಚೆನ್ನಾಗಿರತ್ತೆ. ಕೆಲವೊಂದು ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಹೇಳ್ಬೇಕು ಅಂದ್ರೆ, ಇವಾಗ ನೆಟ್ಫ್ಲಿಕ್ಸ್ ಅಲ್ಲಿ ನೀವು ಯಾವ್ದಾದ್ರು ಶೋನ ವಾಚ್ ಮಾಡ್ತಾ ಸೀರೀಸ್ ಅಥವಾ ಮೂವಿನ ವಾಚ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಬೇಸ್ಡ್ ರೆಕಮೆಂಡೇಶನ್ಸ್ ಬರುತ್ತಲ್ವಾ, ಅದಕ್ಕೆ ನೆಟ್ಫ್ಲಿಕ್ಸ್ ಅವರು ಕಾಫ್ಕಾನ ಯೂಸ್ ಮಾಡ್ತಾರೆ. ಸೊ ಯೂಸರ್ ವಾಚ್ ಮಾಡ್ತಾ ಇರೋ ಸೀರೀಸ್ ಅಥವಾ ಶೋಸ್ ನೋಡ್ಕೊಂಡು ಅಪಾಚಿ ಕಾಫ್ಕಾಗೆ ಅವ್ರು ಮೆಸೇಜ್ ಕಳಿಸ್ತಾರೆ. ಸೊ ಅದರಿಂದ ನಿಮ್ಮ ರೆಕಮೆಂಡೇಶನ್ ಸರ್ವಿಸ್ ನಿಮ್ಗೆ ಕಸ್ಟಮೈಸ್ ಮಾಡಿ ರೆಕಮೆಂಡೇಶನ್ಸ್ ನ ಕೊಡೋದಕ್ಕೆ ಕಾಫ್ಕಾ ಹೆಲ್ಪ್ ಮಾಡುತ್ತೆ. ಹಾಗೆ ಊಬರ್ ಅಲ್ಲಿ ನೀವು ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಅಡ್ರೆಸ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ಕಾಫ್ಕಾಗೆ ಮೆಸೇಜ್ ಹೋಗುತ್ತೆ. ಅದು ನಿಮ್ಗೆ ಪೇಮೆಂಟ್ ಸರ್ವಿಸ್ಗೆ ಮೆಸೇಜ್ ಕಳಿಸುತ್ತೆ. ಅಲ್ಲಿ ನಿಮ್ಗೆ ಪೀಕ್ ಟೈಮಾ ಇಲ್ವಾ, ಮತ್ತೆ ಯಾವ ತರ ಆಟೋ ಸೆಲೆಕ್ಟ್ ಮಾಡಿದೀರಾ, ಕ್ಯಾಬ್ ಸೆಲೆಕ್ಟ್ ಮಾಡಿದೀರಾ, ಇದೆಲ್ಲ ನೋಡ್ಕೊಂಡು ನಿಮ್ಗೆ ಆ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಕೊಡತ್ತೆ. ಜೊತೆಗೆ ಲಿಂಕ್ಡ್ಇನ್ ಅಲ್ಲಿ ನಿಮ್ಗೆ ಕನೆಕ್ಷನ್ ರೆಕಮೆಂಡೇಶನ್ ಕೊಡೋದಕ್ಕೆ ಕೂಡ ಅಪಾಚಿ ಕಾಫ್ಕಾನ ಯೂಸ್ ಮಾಡ್ತಾರೆ. ಹಾಗೆ ನಾನು ವರ್ಕ್ ಮಾಡೋ ಕಂಪನಿಲಿ ಕೂಡ ಕಾಫ್ಕಾನ ಯೂಸ್ ಮಾಡ್ತೀವಿ. ನಮ್ದು ಒಂದು ಈವೆಂಟ್ ಡ್ರಿವನ್ ಅಪ್ಲಿಕೇಶನ್. ಸೊ ಒಂದು ಈವೆಂಟ್ ಟ್ರಿಗರ್ ಆದ ತಕ್ಷಣ ಕಾಫ್ಕಾಗೆ ಮೆಸೇಜ್ ಹೋಗುತ್ತೆ. ಅದ್ರ ಬೇಸ್ಡ್ ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಬೇರೆ ಬೇರೆ ಸರ್ವಿಸಸ್ ಆ ಮೆಸೇಜ್ ನ ರೀಡ್ ಮಾಡಿ ಅದ್ರ ಕೆಲಸಗಳನ್ನ ಮಾಡ್ಕೊಂತ ಹೋಗುತ್ತೆ. ಈಗ ಅಪಾಚಿ ಕಾಫ್ಕಾ ಅಂದ್ರೆ ಏನು, ಯಾಕೆ ಬೇಕು ಅಂತ ನೋಡಿದೀವಿ. ಕೆಲವೊಂದು ಕಾಮನ್ ಟರ್ಮ್ಸ್ ಅಂದ್ರೆ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ ಅಂದ್ರೆ ಏನು, ಬ್ರೋಕರ್, ಕನ್ಸ್ಯೂಮರ್ ಗ್ರೂಪ್ಸ್, ಈವೆಂಟ್, ಪಾರ್ಟಿಷನ್ಸ್, ಝೂ ಕೀಪರ್, ಟಾಪಿಕ್, ಇದೆಲ್ಲ ಕಾಮನ್ ಕಾಫ್ಕಾ ಟರ್ಮ್ಸ್. ಇದೆಲ್ಲ ಏನು ಅಂದ್ರೆ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ನಿಮ್ಗೆ ಇದೆಲ್ಲ ಏನು ಅಂತ ತಿಳ್ಕೊಬೇಕು ಅಂದ್ರೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ವೆಬ್ಸೈಟ್ www.kalyana.com ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಇದೇ ತರ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸ್ಗಳಿರತ್ತೆ. ನಿಮ್ಗೆ ಅದನ್ನ ಫ್ರೀಯಾಗಿ ಎನ್ರೋಲ್ ಮಾಡಿ ನೀವು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗಬಹುದು. ನಾ ಹೇಳ್ದಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.